ನನ್ನ ಸಂಗಡ ಬಾ ಕರ್ಣ. ಆಗಬಹುದು ಪರಮಾತ್ಮ. ಪರಮಾತ್ಮ ಘರೆ ಪಾವನ ಪರಮಾತ್ಮ ಕರ್ಣ, ಪರಮಾತ್ಮ ಘರೆ ಪಾವನ ಪಾಮರ ನೋಡೋ ಕೃಪೆಯ ತೋರಿದೆ ನೀ ಸ್ವಾಮಿ. ಪರಮಾತ್ಮ ರೇ ಪಾವನ ಪರಮಾತ್ಮ ಕರ್ಣ, ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ಪರಮಾತ್ಮ. ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ದೇವದೇವಾಲೇ ಭಕ್ತ ಬಾಂಧವನೇ ಪರಮಾತ್ಮ ರೇ ಪಾವನ ಬಡಲಿದೆ ನಯ್ಯ ಸ್ವಾಮಿ ಕರಳನ ಆದರಿಸೈ ಬಡಲಿದೆ ನಯ್ಯ ಸ್ವಾಮಿ ಕರಳನ ಆದರಿಸೈ ಈಲೆಯೋಳು ಜನ್ಮವ ಹರಿಯದ ಎಲ್ಲನೋ ಪರಮಾತ್ಮ. ಈಲೆಯೋಳು ಜನ್ಮವ ಹರಿಯದ ಎಲ್ಲನೋ ಶ್ರೀಲೋಲಾನೆ ಅಖಿಲ ಪ್ರೇಮದಿ ಕಾಣೆ ಶ್ರೀಲೋಲಾನೆ ಅಖಿಲ ಪ್ರೇಮದಿ ಕಾಣೆ ಪರಮಾತ್ಮ ಹರೇ ಪಾವನ
ಕರ್ಣ, ಮಹಾಮೈಮನದ ನೀನು ಕುಲಹೀನದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿರುವವೇ? ಆಲೋಚಿಸು. ಪರಮಾತ್ಮ, ಕುಲಹೀನನಲ್ಲ ಕೇಳೆನ್ನ ಮಾತ. ಕರ್ಣ, ಪರಮಾತ್ಮ, ಕುಲಹೀನನಲ್ಲ ಕೇಳೆನ್ನ ಮಾತ. ಕವಿ ಅಂಶದವ ತರಿಸಿದವ ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ. ಕರ್ಣ, ಪರಮಾತ್ಮ, ತಲೆಯ ಬೆಳಗುವ ರವಿಯ ಕರುಣದಿ ಮಹಾಮಹಿಮನೆ ಸುತನೆ ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ. ಕರ್ಣ, ಪರಮಾತ್ಮ, ವೇದಕ್ಕೆ ಮನದ ಚಿಂತೆ ತೊರೆ. ಕರ್ಣ, ಕರ್ಣ, ಪರಮಾತ್ಮ, ತಳಮಳ ವೇದಕ್ಕೆ ಮನದ ಅಮಿತ ಭುವನದೋ ಕೀರ್ತಿಯ ಪಡೆವೆ. ಅಮಿತ ಭುವನದೋ ಕೀರ್ತಿಯ ಪಡೆವೆ. ಕನಕರವೆನಿಸಿದ ನೇತಿನಿಯೋಳು ನೀ, ಕನಕರವೆನಿಸಿದ ನೇತಿನಿಯೋಳು ನೀ. ಮಹಾಮಹಿಮನೆ ನೆನೆಸಿ ನೆನೆವ ಕಲಿಸುತ್ತನೆ ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ. ಕುಲಹೀನನಲ್ಲ ಕೇಳೆನ್ನ ಮಾತ. ಕುಲಹೀನನಲ್ಲ ಕೇಳೆನ್ನ ಮಾತ. ಕವಿ ಅಂಶದವ ತರಿಸಿದವ ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ. ಸುಕುಮಾರ ಬಾ, ಸುಕುಮಾರ ಬಾ, ಸುಕುಮಾರ ಬಾ. ಕಾರಣ, ಪರಮಾತ್ಮ, ಕುಲಹೀನನಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿರುವವೇ? ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಸೂರ್ಯ ದೇವನೇ ನಿನ್ನ ಜನಕನು. ಕುಂತಿದೇವಿಯು ನಿನ್ನ ತಾಯಿಯು. ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ಕರ್ಣ, ಪರಮಾತ್ಮ, ನೀವು ಹೇಳುತ್ತಿರುವುದು ಆಶ್ಚರ್ಯಕರವಾಗಿ ತೋರುತ್ತಿರುವುದಲ್ಲ. ಓಹೋ, ಇದು ಯುದ್ಧ ಕಾಲ. ನೀವು ಪಾಂಡವರ ಪಕ್ಷಪಾತಿ. ಅವರನ್ನು ಕಾಪಾಡುವುದಕ್ಕೋಸ್ಕರ ಈ ರೀತಿಯಾಗಿ ಹೇಳುತ್ತಿರುವಲ್ಲ ದೇವ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬ. ಕರ್ಣ,
ಹಿಂದೆ ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ನಿಕಾವಸ್ಥೆಯಲ್ಲಿ ಇರುವಾಗಲೇ ದೂರ್ವಾಸ ಮುನಿಗಳಿಂದ 6 ಮಂತ್ರಗಳನ್ನು ಉಪದೇಶ ಹೊಂದಿದಳು. ಆ ಮಂತ್ರಗಳು ಫಲಿಸುವುದೋ ಇಲ್ಲವೋ ಎಂದು ಪರೀಕ್ಷಿಸಲು ಮೊದಲನೆಯ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಕರ್ಣದಲ್ಲಿ ಜನ್ಮಿಸಿದೆ. ಆಗ ನಿನ್ನ ತಾಯಿಯು ಲೋಕ ಅಪವಾದಕ್ಕೆ ಹೆದರಿ ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ಆಗ ಸೂತರು ನಿನ್ನನ್ನು ಸಾಕಿದರು. ಈಗ ನೀನು ಈ ದುರ್ಯೋಧನನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ ಕರ್ಣ. ಪರಮಾತ್ಮ, ನಾನೆಂತಿದ್ದರು ಓರ್ವ ಸೂತಕುಲನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ. ನನ್ನ ಸಂಗಡ ಬಾ ಕರ್ಣ. ಪಾಂಡುಕುವರರ ಸೇರುತ್ತ ನೀನು ಪಾಂಡುಕುವರರ ಸೇರುತ್ತ ನೀನು ದರೆಯನು ಪೊರೆಯೈ ಧರ್ಮದಲ್ಲಿರದ ದರೆಯನು ಪೊರೆಯೈ ಧರ್ಮದಲ್ಲಿರದ ಅನುಜನ ಸೇರೈ ಕರುಣವ ತೋರೈ ಅನುಜನ ಸೇರೈ ಕರುಣವ ತೋರೈ ನೀ ಬಾರೈ ಸುರಜಿರ ಜರದರ ಚರಣರ ಪೊರೆವನೆ ಸುರಜಿರ ಜರದರ ಚರಣರ ಪೊರೆವನೆ ಮಾತನು ಪ್ರೇಮನೆ ಆಲಿಸು ವೀರ ಶೂರನೆ ನಾತಿಹ ಬಿರುದ ಕರ್ಣ ಕರ್ಣ ಪರಮಾತ್ಮ, ದಾನ ಶೂರನೆ ನಾತಿಹ ಬಿರುದ ಧರಿಸಿ ಗಾಳಿಗ ವರಗುಣಶೀಲ ಮೆರೆಸಿ ಗಾಳಿಗ ವರಗುಣಶೀಲ ಅರಹಿತ ಪ್ರೇಮಿ ಸುಕೃತ ಕಾವಿ ಅರಹಿತ ಪ್ರೇಮಿ ಸುಕೃತ ಕಾಮಿ ಬಾನಿ ಕಾಮಿ ಬಾನಿ ಕಾಮಿ ಸುರಜಿರ ಜರದರ ಚರಣರ ಪೊರೆವನೆ ಸುರಜಿರ ಜರದರ ಚರಣರ ಪೊರೆವನೆ ಮಾತನು ಪ್ರೇಮದಿ ಆಲಿಸು ವೀರ ಆಲಿಸು ವೀರ ಆಲಿಸು ವೀರ ಆಲಿಸು ವೀರ. ಕರ್ಣ, ಈಗಲೂ ನನ್ನ ಸಂಗಡ ಬಾ ಕರ್ಣ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡವೆನು. ಧರ್ಮದಿಂದ ಚಕ್ರಾಧಿಪತ್ಯವನ್ನು ಮಾಡುವೆಯಂತೆ. ನನ್ನ ಸಂಗಡ ಬಾ ಕರ್ಣ. ಪರಮಾತ್ಮ, ಹಾಗಾದರೆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ ಕುಲದವನು ಹೀನ ಕುಲದವನೆಂದು ಹೀಯಾಳಿಸುತ್ತಲೇ ಇರುವರಲ್ಲ, ಅವರಿಗೆ ನಾನು ಇಂಥವನೆಂಬ ವಿಚಾರವು ತಿಳಿಯದೇ ದೇವ. ತಿಳಿಯದು ಕರ್ಣ. ಆ ಪಾಂಡವರಿಗಾಗಲಿ ಕೌರವರಿಗಾಗಲಿ ನಿನ್ನ ವಿಚಾರವು ತಿಳಿಯದು. ಈಗ ತಾನೇ ನಿನ್ನ ತಾಯಿಯಾದ ಕುಂತಿದೇವಿಗೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವನು. ಅವಳನ್ನು ಇನ್ನು ನೋಡಲು ಗಂಗಾ ತೀರದಲ್ಲಿ ಕಾಯ್ತಿರುವಳು. ಹೋಗು ಕರ್ಣ, ನಿನ್ನ ತಾಯಿಯ ಮನಸ್ಸನ್ನು ಸಂತೋಷಪಡಿಸು. ನಿನ್ನ ಮಾತುವಿನ ಮನಸ್ಸನ್ನು ನೋಯಿಸಬೇಡ. ನಾನಿನ್ನು ಬರಲೇ ಕರ್ಣ. ಆಗಬಹುದು ಪರಮಾತ್ಮ. ಇದು ಅಸತ್ಯವನ್ನು ನುಡಿಯತಕ್ಕವನಲ್ಲ. ಹಾ ವಿಧಿ, ಪಾಂಡವರು ನನ್ನ ಸಹೋದರರೇ,
ಇದನ್ನು ನಂಬತಕ್ಕ ಬಗೆ ಹೇಗೆ? ಕುಂತಿದೇವಿಯು ನನ್ನ ತಾಯಿಯಾದ ಕುಂತಿದೇವಿಯು ನನ್ನ ತಾಯಿ ಎಂದು ಹೇಳಿದ ಮಾತು ಆ ಅಶೀರವಾಣಿಯಿಂದ ಸ್ಥಿರಪಟ್ಟಿತು. ಲೋಕೈಕ ವೀರನಾದ ಪಾಂಡವರು ನನ್ನ ಸಹೋದರರೇ, ಅವರನ್ನು ಕೂಡಿ ಬಾಳುವ ಯೋಗ್ಯತೆಯೂ ನನ್ನ ಹಣೆಯಲ್ಲಿ ಬರೆಯಲಿಲ್ಲವಲ್ಲ. ಇದುವರೆವಿಗೂ ಬಂಧು ವರ್ಗದವರ್ಯಾರೆಂದು ತಿಳಿಯದೆ ವ್ಯತೆ ಪಡುತ್ತಿದ್ದ ನಾನು ಈಗ ಬಂಧು ವರ್ಗದವರಿಂತವರೆಂದು ತಿಳಿದ ಬಳಿಕ ಎಂತ ಉಭಯ ಸಂಕಟಕ್ಕೆ ಗುರಿಯಾದೆ ಪರಮಾತ್ಮ, ಎಂತ ಉಭಯ ಸಂಕಟಕ್ಕೆ ಗುರಿಯಾದೆ. ಕೊಲಲೆ ಪಾಂಡು ಕುಮಾರರ ಕೊಲಲೆ ಪಾಂಡು ಕುಮಾರರ ದೊರದೋಳ್ ಎನ್ನ ತಮ್ಮಲ್ಲಿರ ಕೊಲ್ಲಲೆ ಬಿಟ್ಟೋಡೆ ಅರ್ಜುನ, ಹೊಲದ ಬಿಟ್ಟೋಡೆ ಈ ಧರೆಯೊಳ್ ಆ ಕೌರವೇಂದ್ರನು ಸುಖ ಸಂಪತ್ತಿನ ಬಾಳ್ವನೇ. ಛಲದಿಂಪಾರ್ತನರುಂಡವಂ ಹರಿದು ಛಲದಿಂಪಾರ್ತನರುಂಡವಂ ಹರಿದು ಮತ್ಸ್ವಾಮಿಗೆ ಆನಲ್ಲವಂ ಸಲಿಸಲಿಕ್ಕಾಗದೆ ಪಾರ್ಥನಘೋರ ಶರಕೆ ನಾಂ ತುತ್ತಾಗಲೇ ಸಾಯಲೇ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದವನು ಬದುಕಿದರೂ ವ್ಯರ್ಥವಲ್ಲವೇ? ನಾನೀಗಲೇ ಗಂಗಾ ತೀರಕ್ಕೆ ಹೋಗಿ ನನ್ನ ಹೆತ್ತ ತಾಯಿಯನ್ನು ಕಾಣುವೆನು. ನಾನಿನ್ನು ಹೋಗಿ ಬರುವೆನು. ಐವರ ಕಾಂತೆ ಎನಿಸಿದಂತೆ ಐವರ ಕಾಂತೆ ಎನಿಸಿದೆ ಚಿಂತೆ ತಳೆದ ಪರಿಭವ ತವೆಸಿದೆ ಜೀವ ತಳೆದ ಪರಿಭವ ತವೆಸಿದೆ ಜೀವ ಸರ್ವೇಶ ಕೊಡುತ್ತಿರಲಿ ಭವ ಸರ್ವೇಶ ಕೊಡುತ್ತಿರಲಿ ಭವ ಜಲಿಸುವುದನ ವರದ ನಿಜಾತ ಕಲುಷಿತ ಮನದ ವ್ಯಾಕುಲ ಭಾವ ಜಲಿಸುವುದನ ವರದ ಜಲಿಸುವುದನ ವರದ ಜಲಿಸುವುದನ ವರದ ವಾಸುದೇವ, ಹೇ ದೀನ ದಯಾನಿಧಿ, ನಿನ್ನನ್ನು ಹೊರತಾಗಿ ನನಗೆ ಗತಿನ್ನಾರು?
ಪಾಂಚಾಲಿ ಪಾಂಚಾಲಿ ದೇವಿ ಇವಳೇಕೆ ಎಷ್ಟೊಂದು ಚಿಂತಾಮಗ್ನಳಾಗಿರುವಳು ದೇವಿ ದ್ರೌಪದಿ ಇವಳೇಕೆ ಇಷ್ಟು ನಿಷ್ಕಾಣವಾಗಿ ಅಳುತ್ತಿರುವಳು ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿಯ ದುಃಖಕ್ಕೆ ಒಂದಲ್ಲ ಎರಡಲ್ಲ 10 ಕಾರಣಗಳಿರುವುದು. ನಿಮ್ಮನ್ನು ಯಾರಾದರೂ ನಿಂದಿಸಿದರೆ ಅಥವಾ ದುರ್ವಾಕ್ಯಗಳನ್ನಾಡಿದರೆ ಪ್ರತಿಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕಾಗುತ್ತದೆ. ತಮ್ಮ ಆತ್ಮರಕ್ಷಣೆಗಾಗಿ ಅನ್ಯರ ಆಶ್ರಯವೂ ಬೇಕಾಗುತ್ತದೆ. ಹೇ ಪರಮೇಶ್ವರ, ಇಂತಹ ಅಪರಾಧೀನ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿಸಿರುವೆಯೋ ದೇವ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪಗಳಾದ ಋಷಿಮುನಿಗಳ ಆಜ್ಞೆ. ಆಹಾ, ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಶಾಂತೆ ಶಾಂತೆ ಹೊರತೀರಳಾಗಿ ಹೊರ ಪತ್ನಿಯಾಗಿ ಶಾಂತೆ ಶಾಂತೆ ಹೊರತೀರಳಾಗಿ ಹೊರ ಪತ್ನಿಯಾಗಿ ಪಾಂಡು ಪುತ್ರರ ಪತ್ನಿಯಾಗಿ ನೀನು ಪಾಂಡು ಪುತ್ರರ ಪತ್ನಿಯಾಗಿ ನೀನು ಚಂದ ಚಿಂತೆಯಿಂದ ಕಡುಕೋಪದಿಂದ ಮಿಡುಕುವೆಯೇಕೆ ಕೋಮಲಾಂಗಿಯೇ ಕಾಂತೆ ಕಾಂತೆ ಹೊರಧೀರಳಾಗಿ ಹೊರ ಪತ್ನಿಯಾಗಿ ಮರುಗುವೆಯೇ ತಕ್ಕೆ ಪಾಂಚಾಲಿ, ನಿನ್ನ ಚಿಂತೆಯನ್ನು ಬಿಡು. ಛೇ, ಅಣ್ಣನ ಒಂದು ದಿನದ ಅವಿವೇಕದಿಂದ ಈ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ದೇವಿ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಕೇಳಿಕೊಳ್ಳಲಿಲ್ಲವೇ? ಆದಿದ್ದಾಗಿ ಹೋಯಿತು, ಅದನ್ನು ಮರೆತು ಬಿಡು. ಅದಿರಲಿ ದೇವಿ, ನೀನೇಕೆ ಈ ದಿನ ಹೀಗಾಗಿರುವೆ? ನನ್ನೊಡನೆ ತಿಳಿಸಬಾರದೆ? ನನ್ನೊಡನೆ ಕೋಪವೇ? ತಿಳಿಸುವೆನು, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ನೀವು ಎಷ್ಟೇ ಆದರೂ ಅಣ್ಣನ ಆಜ್ಞಾಧಾರಕನಲ್ಲವೇ? ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಆಹಾ, ಹಾಗಾದರೆ ತಿಳಿಸುವೆನು ಕೇಳಿ. ಈ ದಿನ ಹಸ್ತಿನಾಂಬಿಯ ದೇವಿ ಮಂದಿರಕ್ಕೆ ಹೋಗಿದ್ದೆ. ಅಲ್ಲಿಗೆ ದುರ್ಯೋಧನ ಪತ್ನಿಯಾದ ಭಾನುಮತಿಯೂ ಬಂದಿದ್ದಳು. ಅವಳು ನನ್ನನ್ನು ನೋಡುತ್ತಾ, ಎಲೆ ದ್ರೌಪದಿ, ನಿನ್ನ ಪತಿಗಳು 5 ಗ್ರಾಮವನ್ನು ಬೇಡಲು ದೂತರನ್ನು ಕಳಿಸಿರುವರು. ಈಗಲಾದರೂ ನಿನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟಿವೆಯಷ್ಟೇ ಎಂದು ನನ್ನನ್ನು ಪರಿಹಾಸ್ಯ ಮಾಡಿದಳು ಪ್ರಾಣೇಶ್ವರ. ಏನು? ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಉದ್ದೇಶವು ನಿಶ್ಚಯವಾಯಿತು. ಅದರಲ್ಲ ದೇವಿ, ಆ ಭಾನುಮತಿಗೆ ನೀನು ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆ. ಏನೆಂದು? ಎಲೆ ಭಾನುಮತಿ, ಈ ನಿನ್ನ ಕಟ್ಟಿದ ಬುಡಿಯನ್ನು ಮಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲ ಎಂದು. ಬಾಬು ಪಾಂಚಾಲಿ, ಬಾಬು, ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದ್ದೆ. ಆಹಾ, ಪ್ರಾಣೇಶ್ವರ, ನಿಮಗೆ ನೆನಪಿದೆಯೇ? ಹಿಂದೆ ಒಂದು ದಿನ ಈ ನನ್ನ ಕೇಶರಾಶಿಯನ್ನು ನೋಡುತ್ತಾ ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದ್ದು ಹೇಳಿದ್ದು ನಿಮಗೆ ನೆನಪಿರುವುದೇ? ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯವನ್ನು ಕೇಳಲು ಅಪೇಕ್ಷಿಸುವಲ್ಲವೇ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವ ಹೇಡಿಯಲ್ಲ ಈ ಭೀಮಸೇನನು. ಸ್ವಾಮಿ, ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ. ಆದರೆ ನೀವು ಸುಮ್ಮನೆ ಇಚ್ಛಿಸಿದ್ರೆ ಏನಾಗುವುದು? ನೀವು ಎಷ್ಟೇ ಆದರೂ ಅಣ್ಣನ ಆಜ್ಞಾಧಾರಕನಲ್ಲವೇ? ಕುರುಳ ಕೌರವರನ್ನು ಮರಣಗೊಳಿಸದೆ ದರೆಯಲ್ಲಿರಲು ಬಿಡುವನೆ. ಕುರುಳ ಕೌರವರನ್ನು ಮರಣಗೊಳಿಸದೆ ದರೆಯಲ್ಲಿರಲು ಬಿಡುವನೆ. ದರೆಯಳವರ ರಕ್ತಪಾನ ಮಾಡದಿರುವನೆ. ದರೆಯಳವರ ರಕ್ತಪಾನ ಮಾಡದಿರುವನೆ. ದೇವೇ, ಹತ್ತಿಯ ಮುಡಿ ಮುಟ್ಟಿದವರ ಮೆಟ್ಟಿಕೊಳ್ಳುವೆ, ಅವರಿಗೆ ಮೆಟ್ಟಿಕೊಳ್ಳುವೆ.
ಮೆಟ್ಟಿಕೊಳ್ಳುವೆ. ಸ್ವಾಮಿ, ಗರ್ವದಿ ತೊಡೆ ತಟ್ಟಿದವರ ಕೊಟ್ಟಿಕೊಳ್ಳುವೆ, ಕದೆಯಳು ಕೊಟ್ಟಿಕೊಳ್ಳುವೆ. ಶಾಂತರಾಗಿ, ಶಾಂತರಾಗಿ. ಗುರುಳ ಕೌರವರನ್ನು ಮರಣಗೊಳಿಸದೆ ದರೆಯಲ್ಲಿರಲು ಬಿಡುವೆನೆ. ಬೆಳೆದವರ ರಕ್ತಪಾನ ಮಾಡದಿರುವೆನೆ, ಬೆಳೆದವರ ರಕ್ತಪಾನ ಮಾಡದಿರುವೆನೆ. ಪಾಂಚಾಲಿ, ನನ್ನನ್ನು ಕೆರಳಿಸಬೇಡ ಪಾಂಚಾಲಿ, ಕೆರಳಿಸಬೇಡ. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಆಗಲೇ ನೋಡೋಣ. ಸಂಧಿಯ ಪ್ರಸ್ತಾಪವನ್ನು ಕೇಳಿದ ಕೂಡಲೇ ಭೀಮಸೇನನು ಕೆರಳಿದ ಸಿಂಹದಂತೆ ಗರ್ಜಿಸುತ್ತಿರುವನು. ಅವನ ಕೋಪವನ್ನು ಶಮನ ಮಾಡಬೇಕಾದರೆ ನಿನ್ನಿಂದ ಹೊರತು ಬೇರೆ ಯಾರಿಂದಲೂ ಸಾಧ್ಯವಿಲ್ಲವಣ್ಣ. ಪಾರ್ಥ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮರು ಹೇಳುತ್ತಿದ್ದರು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು. ಸಹೋದರ ಭೀಮಸೇನ, ಇದೇಕೆ ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬಲ್ಲದು? ಅಗ್ರಜ, ಸರಿಯಾದ ಸಮಯಕ್ಕೆ ಬಂದಿರುವೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲೇ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿದ್ದನು. ಇದು ಈಗಲೇ ತಿಳಿಸಿ ಬಿಡುವೆನು. ನೀವು ನಿಶ್ಚಿಂತರಾಗಿ ಸಂಧಿಗೆ ಪ್ರಯತ್ನಿಸುತ್ತೀರಿ. ನಾನು ನನ್ನ ಪ್ರತಿಜ್ಞೆಯಂತೆಯೇ ನಡೆಯುವೆನು. ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಗದೆ ಇವೆರಡೇ ಕುರುಕುಲವನ್ನ ನಾಶ ಮಾಡಿಬಿಡುವೆನು. ವೈರಿ ಕುರುಕುಲದ ಮರನು ವಧಿಸುವೆನು. ವೈರಿ ಕುರುಕುಲದ ಮರನು ವಧಿಸುವೆನು. ಅಗ್ರಜ, ಸಿರಿಯೆನ್ನೆರೆದು ದುರಹಂಕಾರವೇ, ಸಿರಿಯೆನ್ನೆರೆದು ದುರಹಂಕಾರವೇ ಜಕ್ಕರಿಸಿ ಬಲು ಸೊಕ್ಕಿನಿ. ವೈರಿ ಕುರುಕುಲದ ಮರನು ವಧಿಸುವೆನು. ಅನುಜರೆಂಬುವ ಹತ್ತರಗೆಲಿದ ಸೊಕ್ಕಿದ ಕುಲದ ಕೊಲ್ಲಿಗಳ ಅಂಜನೆಂಬುವ ಹತ್ತರಗೆಲಿದ ಸೊಕ್ಕಿದ ಕುಲದ ಕೊಲ್ಲಿಗಳ ವಕ್ತಸವೆಲ್ಲವ ಭಕ್ಷಿಸಿ ನಮದನ್ನಾಯ ವಕ್ಷಿಗಿದ ರಕ್ತಸರಂ. ವಕ್ತಸವೆಲ್ಲವ ಭಕ್ಷಿಸಿ ನಮದನ್ನಾಯ ವಕ್ಷಿಗಿದ ರಕ್ತಸರಂ. ಲೆಕ್ಕಿಸದೆ ಸೊತ್ತೊಡಗಿಸಿ ಮಣ್ಣೊಚ್ಚಿಸದಿರುವ ರಣದೊಳಗೆ, ಲೆಕ್ಕಿಸದೆ ಸೊತ್ತೊಡಗಿಸಿ ಮಣ್ಣೊಚ್ಚಿಸದಿರುವ ರಣದೊಳಗೆ ಸಭೆಯಲ್ಲಿ ಪತ್ನಿಯ ಗರ್ವದಿ ಧರಿದ, ಸಭೆಯಲ್ಲಿ ಪತ್ನಿಯ ಗರ್ವದಿ ಧರಿದ ಮಾಂಡವರೆಲ್ಲರ ಬಗೆದು ಐರಿ ಕುರುಕುಲದ ಮರನು, ಐರಿ ಕುರುಕುಲದ ಮರನು ತೆಗೆದು ಬಿಸಾಡುವೆನು. ಅಗ್ರಜ, ಸಹೋದರ ಭೀಮಸೇನ, ಶಾಂತನಾಗುತ್ತಮ್ಮ. ನಿನ್ನ ಕೋಪವನ್ನು ಶಮನ ಮಾಡುವ ಶಕ್ತಿಯು ನನ್ನಲ್ಲಿಲ್ಲ.
ಮಡದಿ ಪಂಚಾಲಿಯ ತಿರುಮುಡಿ ಶಾಪವು ಮಡದಿ ಪಂಚಾಲಿಯ ತಿರುಮುಡಿ ಶಾಪವು ಗುರು ಸಂಜಾತರ ಕೆರಳಿಸದಿರುವುದೇ. ಸಹೋದರ ಭೀಮಸೇನ, ಗುರು ಸಂಜಾತರ ಕೆರಳಿಸದಿರುವುದೇ. ತಾಳಿದವರ ಮುಂದೆ ಬಾಳಿಯರು ಎಂಬ ಭೀಮಾ ಬಾಳಿದವರ ಮುಂದೆ ಬಾಳಿಯರು ಎಂಬ ಹಿರಿಯರ ವಚನವಾದಿಯುವುದರಿಂದ ಹಿರಿಯರ ವಚನವಾದಿಯುವುದನ್ನು ಬಿಡುಕೋಪವ ಮನರಿ ಅನುಜ ಬಿಡುಕೋಪವ ಮನರಿ. ನುಡುತಿ ಸಮರ ಬಯಸುವುದನುಚಿತ. ನುಡುತಿ ಸಮರ ಬಯಸುವುದನುಚಿತ. ಬಿಡುಕೋಪವ ಮನರಿ ಅನುಜ ಬಿಡುಕೋಪವ ಮನರಿ. ಸಹೋದರ ಭೀಮಸೇನ, ಶಾಂತನಾಗುತ್ತಮ್ಮ. ನಿನ್ನ ಕೋಪವನ್ನು ಶಮನ ಮಾಡುವ ಶಕ್ತಿಯೂ ನನ್ನಲ್ಲಿಲ್ಲ. ಶಾಂತನಾಗುತ್ತಮ್ಮ. ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮಗಿಂತ ಹಿರಿಯವನು. ಆತನ ವಿರುದ್ಧವಾಗಿ ನಡೆದುಕೊಂಡರೆ ಉಚಿತವಲ್ಲ. ಇದಕ್ಕೆ ನೀನು ಏನು ಹೇಳುವೆ ಪಾಂಚಾಲಿ? ರಾಜೇಂದ್ರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಪುನಃ ಅಪಮಾನ ಹೊಂದಿದಿರಿ. ಕುಲಪುರೋಹಿತನನ್ನು ಕಳಿಸಬಾರದೆಂಬ ಪರಿಜ್ಞಾನವೂ ನಿಮಗಿಲ್ಲದೆ ಹೋಯಿತಲ್ಲ. ಅದೇ ನನ್ನ ಚಿಂತೆಯಾಗಿರುವುದು. ಪಾಂಚಾಲಿ, ಮಾನಿನಿ ಮನದ ವೇದನೆ ನೀಗಿ ಸಮಯ ನರಿತೆಯ ಕರುಣೆ ಈತಗೆ ಇದು ಗುಣವು. ಪಾಂಚಾಲಿ, ಮಾನಿನಿ ಮನದ ವೇದನೆ ನೀಗಿ ಸಮಯ ನರಿತೆಯ ಕರುಣೆ ಈತಗೆ ಇದು ಗುಣವು. ಧರ್ಮನಯಮಯ ನಿರ್ಮಲ ಗಾನುವು. ಧರ್ಮನಯಮಯ ನಿರ್ಮಲ ಗಾನುವು. ಮೀರುವುದನುಚಿತ ಪರೀಕ್ಷಿಸದೆ ನುಡಿಯ. ಮೀರುವುದನುಚಿತ ಪರೀಕ್ಷಿಸದೆ ನುಡಿಯ. ಸಹಿಗುಣ ಮನದಲ್ಲಿ ತಾಪವ ಕರುಣೆ. ಸಹಿಗುಣ ಮನದಲ್ಲಿ ತಾಪವ ಕರುಣೆ. ಧರ್ಮದಿಂದ ಘನಕಾರ್ಯ ಸಾಧಿಸುವ ಕೋಮಲ ಹೃದಯದ ಕೊರೆವುದು ಸರಿಯೇ? ಧರ್ಮದಿಂದ ಘನಕಾರ್ಯ ಸಾಧಿಸುವ ಕೋಮಲ ಹೃದಯದ ಕೊರೆವುದು ಸರಿಯೇ? ಸಾರಥೋಕ್ತಿ ನಿನ್ಹರಿಯದ ಈ ಪರಿ. ಸಾರಥೋಕ್ತಿ ನಿನ್ಹರಿಯದ ಈ ಪರಿ. ನಿಂತು ವಿಕೋಪ ಪಡುವೆ. ನಿಂತು ವಿಕೋಪ ಪಡುವೆ. ಮಾನಿನಿ ಮನದ ವೇದನೆ ನೀಗಿ ಸಮಯ ನರಿತೆಯ ಕರುಣೆ ಈತಗೆ ಇದು ಗುಣವು. ಪಾಂಚಾಲಿ, ಇದಕ್ಕೆ ಏನು ಹೇಳುವೆ?
ಶಾಂತಿಯ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂಥ ಘೋರ ಕರ್ಮವೆಂದು ನಿನಗಿನ್ನೂ ತಿಳಿದಿಲ್ಲ. ನಾನು ಅದಕ್ಕಾಗಿ ಇಷ್ಟೊಂದು ಸಂಧಿಗಾಗಿ ಪ್ರಯತ್ನಿಸುತ್ತಿರುವೆ. ಶಾಂತಳಾಗುವುದೇನು? ಏನೇ ಕೋಲಾಹಲ? ಅಣ್ಣ, ಪಾಂಡವರ ಪ್ರಣಾಮಗಳನ್ನು ಸ್ವೀಕರಿಸುವುದೇ. ಪಾಂಡುಕುಮಾರರೇ, ನಿಮಗೆ ಮಂಗಳವಾಗಲಿ. ವಾಸುದೇವ, ಈ ಪೀಠದಲ್ಲೇ ಸ್ವೀಕರಿಸಿ. ದಯಮಾಡಿ ಈ ಪೀಠವನ್ನು ಸ್ವೀಕರಿಸಿ. ವಾಸುದೇವ, ನೀವು ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿಯು ನಡೆಯಿತಷ್ಟೇ. ಆಹಾ, ನಡೆಯಿತು. ಅರ್ಜುನ, ಆಂಚಾಲೆ, ನಾನಿನ್ನು ಹೊರಡುವೆನು. ಅವರ ಇಚ್ಛೆಯಂತೆಯೇ ಅವರು ನಡೆದುಕೊಳ್ಳಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ. ಅಣ್ಣನ ಮಾತು ಮುಗಿಯಲಿ, ನಂತರ ತಮ್ಮಿಷ್ಟಂತೆ ಮಾಡುವಿರಿ. ನಿಮ್ಮ ಅಣ್ಣನ ಮಾತುಗಳು ಮುಗಿಯೋದ್ರೊಳಗಾಗಿ ನನ್ನ ತಾಳ್ಮೆಯೇ ಮುಗಿದು ಹೋಗ್ತದೆ. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಅರ್ಜುನ, ನಾನಿನ್ನು ತಡೆಯಲಾರೆ. ರುಕ್ಮಿಣಿಪತಿ, ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗಾದರೂ ಸಂಧಿ ಆಯಿತೆ. ನಾನು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ ಆ ದುರ್ಯೋಧನನ ಸಭೆಗೆ ಹೋಗಿದ್ದು. ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಂದು ಅಜ್ಞಾತವಾಸದ ನೆಪದಲ್ಲೇ ಅರ್ಜುನನು ಬಳೆಗಳನ್ನು ತೊಟ್ಟನು ಎಂದು ಈ ಸಂಧಿಯ ನೆಪದಲ್ಲೇ ನಮ್ಮೆಲ್ಲರಿಗೂ ಬಳೆಗಳನ್ನು ತೊಡಿಸಲು ಅವಣಿಸುತ್ತಿರುವೆಯಾ? ಯಾದವ ಗ್ರಹಿಣೆ, ಏ ಪಾಂಡುಪುತ್ರನ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶ ಬೇಕೆ? ದುರ್ಯೋಧನ ಭೀಮಸೇನ, ಸಮಾಧಾನವಾಗಿ ನನ್ನ ಮಾತನ್ನು ಕೇಳುವಂತನಾಗು. ಈ ಸಂಧಿಯು ನಿನಗೆ ಹೆಚ್ಚಿಗೆ ಸಂಬಂಧಿಸಿದವೆಂದು ಏ ಸ್ವಾಭಿಮಾನ ಶೂನ್ಯವಾದ ಸಂಧಿಯೊಡನೆ ಏ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು ಭೀಮ. ವಾಸುದೇವ, ಮುಂದೇನಾಯಿತು ತಿಳಿಸಿರಿ. ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು ದೇವ? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು ಒಪ್ಪಿದರು. ಸಹೋದರರೇ, ನಾನಿನ್ನು ಹೊರಡುವೆನು. ನಿಮ್ಮ ಅಪೌರುಷ ವರ್ತನೆಯ ಫಲವನ್ನು ನೀವೇ ಬಂಧಿಸಿರೆ. ಇದರಲ್ಲಿ ಈ ಭೀಮಸೇನನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಗಾಗ್ಸೇನೆ, ನೀನು ನಿರಾಶರಾಗಬೇಡ. ಏ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವೆ. ನೀನು ನಿಜವಾಗಿಯೂ ಹಿಡಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಹೇಗೆ ತಾನೇ ಆಳಲು ಸಾಧ್ಯ? ಭೀಮ, ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳುಹಿಸಿರುವನು. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಅದು ಸಂಧಿಯಾಗಲಾರದು. ಬೇಗ ಹೇಳಿಬಿಡು ಕೃಷ್ಣ. ಭೀಮಸೇನ, ಆ ವಿಚಾರವನ್ನು ಕೇಳುವ ಆಸೆ ಇದ್ದರೆ ನೀನು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಲ್ಲಿಯೇ ಹೇಳಿಬಿಡು. ಇಲ್ಲ, ನೀನು ಕುಳಿತುಕೊಂಡ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ಇದೇನು ಪರಿಹಾಸವೇ? ಪರಿಹಾಸ್ಯವಲ್ಲವಯ್ಯ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ಇದು ನಿನ್ನ ಅಪೇಕ್ಷೆಯಂತೆಯೇ ಕುಳಿತುಕೊಳ್ಳಿವೆ. ಈಗಲಾದರೂ ಹೇಳು ಕೃಷ್ಣ. ಈಗ ನನಗೆ ಸಮಾಧಾನವಾಯಿತು. ಈಗ ನೀನು ನನ್ನ ಬಂದಿ. ಕರೀತಾ ಅರ್ಜುನ, ನೀನು ಈ ಕ್ಷಣಕಾಲ ಗದೆಯನ್ನು ಹಿಡಿದಿರು. ಅಜ್ಞೆ ಮಾಧವ. ಯಾಜ್ಞಸೇನಿ, ಅಣ್ಣ, ನನ್ನ ಸಮೀಪಕ್ಕೆ ಬಾ. ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನೆ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಏನೇ ಪರಿಹಾಸ್ಯ? ಪರಿಹಾಸ್ಯವಲ್ಲ ತೆಗಿ. ಹಿಂದೆ ಪಡದಿರು ನೀ, ಹಿಂದೆ ಪಡದಿರು ನೀ, ಶಾಂತಿಯ ತಾಳೆ ಸದಯೇ ನಿನ್ನಯ ಮನದಿ ಹಿಂದೆ
ನಗುತ್ತಿರೆ ತಂಗಿ ನೀನತು ನಗುತ್ತಿರೆ ಎನ್ನ ಮನಕ್ಕೆ ಶಾಂತಿ ನೀನತು ನಗುತ್ತಿರೆ ಎನ್ನ ಮನಕ್ಕೆ ಶಾಂತಿ ನಿಮ್ಮ ಎಳಿಗೆಗಾಗಿಯೇ ಮರೆತನ ವಿಶ್ರಾಂತಿ ನಿಮ್ಮ ಎಳಿಗೆಗಾಗಿಯೇ ಮರೆತನ ವಿಶ್ರಾಂತಿ ವಿಜಯ ನಿಮಗೆಂದು ಒದಗಿ ಬಂದಿರುವುದು ಚಿಂತೆ ಪಡದೆ ನೀ ಚಿಂತೆಯಲ್ಲಿರು ವಿಜಯ ನಿಮಗೆಂದು ಒದಗಿ ಬಂದಿರುವುದು ಚಿಂತೆ ಪಡದೆ ನಿಶ್ಚಿಂತೆಯಲ್ಲಿರು ಚಿಂತೆ ಪಡದಿರು ಶಾಂತಿಯ ತಾಳೆ ಸದಯೇ ನಿನ್ನಯ ಮನದಿ ಚಿಂತೆ ಪಡದಿರು ನೀ. ಮದಿಸಿದ ಕೌರವನ ಮೂಲವ ಸಂಹರಿಸಿ ಮದಿಸಿದ ಕೌರವನ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ಮುಗಿಲೊಳು ಮೇಲೆಸಿ ಪಾಂಡವ ಕೀರ್ತಿಯ ಮುಗಿಲೊಳು ಮೇಲೆಸಿ ನಿಮ್ಮಯ ಮನದ ಬೇಗೆಯನ್ನು ನಂದಿಸಿ ಸಹೋದರಿ ವಾಸುದೇವ ನಿಮ್ಮಯ ಮನದ ಬೇಗೆಯನ್ನು ನಂದಿಸಿ ಸರ್ಪಲಾಂಜನನ ದರ್ಪವ ಮುರಿದು ಕಪಿಧ್ವಜವ ದಿಗ್ವಿಜಯದಿ ಮೆರೆದುವೆ ಸರ್ಪಲಾಂಜನನ ದರ್ಪವ ಮುರಿದು ಕಪಿಧ್ವಜವ ದಿಗ್ವಿಜಯದಿ ಮೆರೆದುವೆ ಚಿಂತೆ ಪಡದಿರು ಜಾತಿಯ ತಾಳೆ ಸದಯೇ ನಿನ್ನಯ ಮನದಿ ಚಿಂತೆ ಪಡದಿರು ನೀ ಸದಯಳು ಚಿಂತೆ ಪಡದಿರು ನೀ ಸದಯಳು ಚಿಂತೆ ಪಡದಿರು ನೀ. ಸಹೋದರಿ ಚಿಂತಿಸದಿರು ಸಹೋದರಿ ಅಣ್ಣ. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಹಾಗೆ ಆಗಲಿ. ಪಾಂಚಾಲಿ ಕೃಷ್ಣನು ಹೇಳಿದ ಹಾಗೆ ನನ್ನ ಕರಗಳನ್ನು ಭದ್ರವಾಗಿ ಬಂಧಿಸು. ಈಗ ನನಗೆ ಸಮಾಧಾನವಾಯಿತು. ಈಗ ಕೇಳಿರಿ, ಆ ದುರ್ಯೋಧನನು ಸಂಧಿಗೆ ಕೊಟ್ಟ ಉತ್ತರವನ್ನು ಕೇಳುವಂತರಾಗಿ ಸಂಧಿಗೆ ಕೊಟ್ಟ ಉತ್ತರವನ್ನು ಕೇಳುವಂತರಾಗಿ ಈ ಭೀಮನನ್ನು ಬಂಧಿಸಿರುವ ಹಗ್ಗವು ಆ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರ್ಯಾರು ಈ ಕಾರ್ಯವನ್ನು ಮಾಡಿದ್ರು ಅಣ್ಣ? ಮಾಡಿದವರು ಮತ್ತಿನ್ನಾರು ದುರಂಕಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆ ದುಶ್ಯಾಸನನು ಈ ಕೆಲಸವನ್ನು ಮಾಡಿದನು. ಈ ಕಾರ್ಯವು ಮತ್ತಾರಿಂದ ಸಾಧ್ಯ. ಏನು ಹೇಳಿದ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಪ್ರಯತ್ನಿಸಿದ್ರೆ ಯಾರ ದುರಾತ್ಮರು? ಪಾಂಚಾಲೆ ಏನನ್ನ ಕರಗಳನ್ನು ಬಿಡಿಸವು. ಅಣ್ಣ ತಂಗಿ, ದುರ್ಯೋಧನನ ದುರಾಭಿಮಾನವು ಶಿಖರವನ್ನು ಮುಟ್ಟಿದೆ. ಆ ಪುಣ್ಯ ಕೌರವರು ನನ್ನ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನ ಮಾಡಿದರೆ ಇಷ್ಟು ಮಾತ್ರವಲ್ಲ ಭೀಮ, ಆ ದುರ್ಯೋಧನನು ಸಂಧಿಗೆ ಕೊಟ್ಟ ಉತ್ತರವನ್ನು ಕೇಳುವಂತರಾಗಿ ತುಡುಕುತ್ತ ನುಡಿದ ಕೌರವನು, ಹಿಡಂಬಾಪತಿಯೇ ಕೇಳು, ತುಡುಕುತ್ತ ನುಡಿದ ಕೌರವನು, ಹಿಡಂಬಾಪತಿಯೇ ಕೇಳು,
ಕೊಡೆ ನಾನು ರಾಜ್ಯವ. ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜ್ಯವ. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. ಕೊಡುವನು ರಾಜ್ಯವ ನಾನು ಮಡಿದಾಗ ಎಲ್ಲ. ಕೊಡುವನು ರಾಜ್ಯವ ನಾನು ಮಡಿದಾಗ ಎಲ್ಲ. ದುಡುಕುತ್ತ ನುಡಿದ ಕೌರವನು ಹಿಡಂಬಾಪತಿಯೇ ಕೇಳು. ಕಡೆಗೂ ಯುದ್ಧವಾಗೈದೆ ಕೊಡೆ ನಾನು ರಾಜ್ಯ. ಪಾಂಡುನಂದರೆ ಆ ದುರ್ಯೋಧನನು ಸಂಧಿಗೆ ಒಪ್ಪಲಿಲ್ಲ. 5 ಮಾರು ಭೂಮಿಯನ್ನು ಕೊಡಲು ಅವನು ಒಪ್ಪಲಿಲ್ಲ. ಅದು ದೊರಕುವುದಾದರೆ ಶಸ್ತ್ರಾಸ್ತ್ರಗಳ ಆಸ್ಪದದಲ್ಲಿ, ರಥಿಕರ ವೀರಘೋಷದಲ್ಲಿ ಎಂದು ನಿರ್ಲಿಪ್ತವಾಗಿ ಹೇಳಿದ್ದನು. ಈಗ ಯಾರಾದರೂ ನನ್ನ ಕರಗಳನ್ನು ಬಿಚ್ಚಿರೆ. ಸಹೋದರಿ ಅಗ್ರಜ ಧರ್ಮನಂದನ, ನೀನಾದರೂ ಈ ಕರಗಳನ್ನು ಬಿಡಿಸು. ನೀನಲ್ಲಿ ಬಿಡಿಸುವೆ ಧರ್ಮದ ಕೊಟ್ಟು. ಪಾರ್ಥ, ಅರ್ಜುನ, ನೀನಾದರೂ ಈ ಕರಗಳನ್ನು ಬಿಡಿಸು. ನೀನೆಲ್ಲಿ ಬಿಡಿಸುವೆ ನಪಂಸಕ. ವಾಸುದೇವ, ಕೃಷ್ಣ, ಏನಾದರೂ ಈ ಕರಗಳನ್ನು ಬಿಡಿಸು. ನೀನೆಲ್ಲಿ ಬಿಡಿಸುವೆ ಕಟ್ಟಿಸಿಯದವನು ನೀನಲ್ಲದೆ ಕಪಟ ನಾಟಕ ಸೂತ್ರಧಾರೆ. ಓಂಚಾಲೆ, ನೀನಾದರೂ ಈ ಕರಗಳನ್ನು ಬಿಡಿಸು. ನೀನೆಲ್ಲಿ ಬಿಡಿಸುವೆ ಕಟ್ಟಿದವಳು ನೀನಲ್ಲದೆ ಯಾರೂ ಬಿಡಿಸುವುದಿಲ್ಲವೇ? ನಾನೇ ಬಿಡಿಸಿಕೊಳ್ಳುವೆ. ಜೈ ಶಂಕರ. ಎಲ್ಲಿ ನನ್ನ ಗದೆ? ಈಗ ಎಲ್ಲರೂ ಕೇಳಿರಿ ನನ್ನ ಪ್ರತಿಜ್ಞೆಯನ್ನ. ಕಾರ್ಮೋಡ ನಡಿಗೆ ನಡೆಗೆ ಬಿದ್ದಿರದೆ, ಭೂಮಿ ಗುಡಿಗೆ ಗುಡಿಗೆ ಬೆಳೆಯಲಿ, ಒತ್ತಿ ರಭಸದಲ್ಲಿ ಸಪ್ತ ಸಾಗರವೇ ಹೋಗರಿಯಲಿ. ಕಾರ್ಮೋಡ ನಡೆಗೆ ನಡೆಗೆ ಬಿದ್ದಿರಲಿ, ಭೂಮಿ ಗುಡಿಗೆ ಗುಡಿಗೆ ಬೆಳೆಯಲಿ, ಒತ್ತಿ ರಭಸದಲ್ಲಿ ಸಪ್ತ ಸಾಗರವೇ ಹೋಗರಿಯಲಿ. ಕುರುವರ ಶಿರವನ್ನು ಕಡಿಯದೆ ಬಿಡನ, ಕುರುವರ ಶಿರವನ್ನು ಕಡಿಯದೆ ಬಿಡನ. ಸರದಿ ದಿಗಂತದಲ್ಲಿ ಮೆರೆಯುವಂತಪ್ಪ, ಸರದಿ ದಿಗಂತದಲ್ಲಿ ಮೊಳಗಿಪ ವಿಜಯವ. ಕುರುಕುಲವ ಕಡಿದಿಡುವೆ, ಕುರುಕುಲವ ಕಡಿದಿಡುವೆ. ದುರುಳ ಕೌರವರ ಪರಿಪರಿ ಬಿಡದೆ, ದುರುಳ ಕೌರವರ ಪರಿಪರಿ ಬಿಡದೆ. ಆರ್ಮೋಡ ನಡೆಗೆ ನಡೆಗೆ ಬಿದ್ದಿರದೆ, ಭೂಮಿ ಕೊಡಿಗೆ ಕೊಡಿಗೆ ಬಿಡಿಯದೆ, ಗೊತ್ತಿ ರಭಸದಲ್ಲಿ ಸಪ್ತ ಸಾಧನದೆ ಓರ್ಗರಿಯಲೆ, ಓರ್ಗರಿಯಲೆ, ಓರ್ಗರಿಯಲೆ. ಅಗ್ರಜ, ಈಗ ನನ್ನ ಪ್ರತಿಜ್ಞೆಯನ್ನು ಎಲ್ಲರೂ ಕೇಳಿರಿ. ಆ ಕಾಲವೇ ಕೌರವನಿಗೆ ಬೆಂಬಲವಾಗಿ ನಿಂತರೂ ಸರಿಯೇ, ಕಲಕಿ ಕುರುಕುಲವ ಬಗೆದು ದುಶ್ಯಾಸನನ ಒಡಲ, ಕುಡಿಗಟ್ಟಿ ಪೋತಕ್ಕೆ ದುರ್ಯೋಧನನ ತೊಡೆಯ. ಆ ದುರುಳ ದುರ್ಯೋಧನನನ್ನು ಎಳೆ ತಂದು ಈ ನನ್ನ ಗದೆಯನ್ನ ಅವನ ತೊಡೆಯನ್ನು ಮುರಿಯದಿದ್ದರೆ ನಾನು ಪ್ರಚಂಡ ಭೀಮನೇ ಅಲ್ಲ. ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ವಾಸುದೇವ, ಸಂಧಿಗೆ ಸರ್ವ ಪ್ರಯತ್ನವನ್ನೂ ಮಾಡಿದ್ದೀರಿ. ನಮಗೆ ಉಳಿದಿರುವುದು ಒಂದೇ ದಾರಿ, ಯುದ್ಧಕ್ಕೆ ಅನುಮತಿಯನ್ನೂ ಕೊಡು ದೇವ. ವಿಜಯಶಾಲಿಯಾಗಿ ಪಾಂಡುಪುತ್ರರೇ.